ಎಲ್ಲ ಇತ್ತಿದ್ದು ಆಯಿತಾ. ಆದರೆ ನಾನು ಎಲ್ಲ ಕಳೆದಾಕ್ಕೊಂಡು ಇವಾಗ ಇದಿಷ್ಟೇ ಉಳಿದಿದೆ. ಚೆನ್ನಾಗಿದೆ ಇದು. ಅದಕ್ಕೆ ತುಂಬ ಏನಾದರೂ ಸ್ಯಾರಿಗೆ ಗ್ರ್ಯಾಂಡಾಗಿ ರೆಡಿ ಆದಾಗ ಅವೆಲ್ಲ ಚೆನ್ನಾಗಿ ಕಾಣುತ್ತೆ ಇದು. ಇದಾದಮೇಲೆ ಏನೋ ಲಟ್ಕನ್ಸ್ ಏನಕ್ಕೂ ಹಾಕಿದ್ದಿದ್ದು ಬರುತ್ತೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ನಮ್ಮ ಕನ್ನಡದಲ್ಲಿ ಇದನ್ನ ಕೆನೆ ಸರ್ಪಣಿ ಅಂತ ಕರಿತೀವಿ. ಇದನ್ನ ಹಿಂಗೆ ಕಿವಿ ಹಿಂದೆ ಹಾಕೋತೀವಿ ನೋಡಿ, ಅದು ಕೂದಲಿಗೆ ಕಿವಿಗೆ ಸೇರಿಸಿ ಹಾಕ್ತಾರಲ್ಲ ಅದಿದು ಏನಿದೆ. ಆಮೇಲೆ ಇದು ರಿಂಗ್, ಈ ಥರ ಪುಟ್ಟಾಣಿ ರಿಂಗ್ಸು. ಇದು ಏನಕ್ಕಾದರೂ ಡೈಲಿ ಅಥವಾ ಜೀನ್ಸ್ ಹಾಕಿದಾಗಲೂ ಬರುತ್ತೆ ಅನ್ನೋ ಥರ ಇಟ್ಟಿರ್ತೀನಿ. ಆಲ್ಮೋಸ್ಟ್ ಗೋಲ್ಡೇ ಹಾಕೋದು ಕಿವಿಯಲ್ಲಿ. ಆಮೇಲೆ ಇದು ಒಂದು ತೊಗೊಂಡು ಡಿಸೈನ್ ಮಾಡಿಲ್ಲ. ನೆಕ್ಸ್ಟು ಇದು ಚೆನ್ನಾಗಿದೆ. ಇದು ಈ ಥರ ಹ್ಯಾಂಗಿಂಗ್ ಥರ ಈ ಥರ ಇದೆ. ಇದು ನಂಗೆ ತುಂಬ ಇಷ್ಟ. ಇದನ್ನು ಏನಾದರೂ ಮಾಡರ್ನ್ ಡ್ರೆಸ್ ಹಾಕಿದಾಗಲೂ ಆಗಿರ್ಬೋದು, ಎಲ್ಲ ಥರ ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ. ಇದಾದಮೇಲೆ ಇದೇ ಬಾಕ್ಸಲ್ಲೇ ಒಂದು ಕಡ ಟೈಪ್ ಬಳೆ ಬರುತ್ತಲ್ಲ, ಅದು ಏನಕ್ಕಾದರೂ ಸಿಂಪಲ್ ಆಗಿರಲಿ ಅಂತ ಇಟ್ಟಿದ್ರೆ ಅದು ಈ ಥರ ಎಲ್ಲ ಮಿಸ್ಸಾಗಿ ಬಂದಿದೆ. ಅದು ಒಂದು ಚೋಕರು ಈ ಥರ ಇದೆ ಅದರದ್ದು, ಇದು ಕೂಡ ಆರ್ಟಿಫಿಷಿಯಲ್. ನೆಕ್ಸ್ಟು ಇದು ಒಂದು ನೆಕ್ ಪೀಸು, ಪರ್ಟಿಕ್ಯುಲರ್ ಒಂದು ಡ್ರೆಸ್ಗೋಸ್ಕರ ತೊಗೊಂಡಿದ್ದನ್ನ, ಗೌನ್ ಏನೋ ಸಮಥಿಂಗ್ ಇತ್ತು ಅದಕ್ಕೆ ಅಂತಲೇ ತೊಗೊಂಡಿದ್ದೆ ನಾನು. ಇದು ಜೊತೆ ಇಯರಿಂಗ್ಸ್ ಇದೆ ಇದಕ್ಕೆ, ಈ ಥರ ಅದು ಹಿಂಗೆ ಸ್ಟ್ರೈಟ್ ಬರುತ್ತಲ್ಲ ಈ ಥರ ಇದೆ, ಚೆನ್ನಾಗಿದೆ ಒಂಥರ. ನೆಕ್ಸ್ಟು ಇದಾದಮೇಲೆ ಇದು ಒಂದು ನೆಕ್ ಪೀಸೆ. ಇದು ಯಾವ ಥರ ಇದೆ ಅಂದರೆ ಈ ಥರ ಇದೆ, ಪರ್ಲ್ದು ಫುಲ್ ಪರ್ಲ್ಸ್ ಈ ಥರ ಇದೆ, ಚಕಮಕ ಕಾಣುತ್ತೆ. ಇದು ನಾನು ಏನಾದ್ರು ಗೌನ್ ಆ ಥರ ಎಲ್ಲ ಹಾಕಿದಾಗ ಯೂಸ್ ಮಾಡ್ತೀನಿ. ಇದಕ್ಕೂ ಕೂಡ ಇಯರಿಂಗ್ಸ್ ಇದೆ, ಪುಟಾಣಿ ಅದು ಬಟ್ ಏನು ಅಂದರೆ ಸಿಕ್ಕಾಪಟ್ಟೆ ಸಣ್ಣದಿದೆ, ಹಾಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಇದು ಬೇರೆ ಏನಾದರೂ ಪೇರ್ ಮಾಡ್ಕೊಂಡಿರ್ತೀನಿ. ಅಂದರೆ ಇದು ನಮ್ಮದು ಬೇರೆ ಮುತ್ತಿಂದಿದೆ ಅಲ್ವಾ, ಇಷ್ಟರಲ್ಲಿ ಇದರಲ್ಲಿ ಯಾವುದಾದ್ರೂ ಪೇರ್ ಮಾಡ್ತೀನಿ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಆಮೇಲೆ ಇದು ಸ್ಯಾರಿ ಪಿನ್ನು ಈಗ ಯಾಕೆ ಇದ್ರಲ್ಲಿ ಬಂದಿದ್ದಾನೋ ಗೊತ್ತಿಲ್ಲ, ಸಿಕ್ಕೊಂಡಿದ್ದೆ. ಸ್ಕೂಲಲ್ಲಿದ್ದಾಗನ ತೊಗೊಂಡಿದ್ದೆ. ಆಲ್ರೆಡಿ ನೋಡಿ ಕಲರ್ ಎಲ್ಲ ಇಂಜೆಟ್ ಆಗೋಗಿದೆ, ಆದರೂ ಬಿಸಾಕೋಕ್ಕೆ ಮನಸ್ಸೇ ಇಲ್ಲ, ಇಟ್ಟಿದ್ದೀನಿ. ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಇಷ್ಟೆಲ್ಲ ಇದೆ ನೋಡಿ ಒಂದು ಬಾಕ್ಸಲ್ಲಿ.